ವಿದ್ಯಾರ್ಥಿಗಳಲ್ಲಿ ಎಷ್ಟು ಮರೆವು ಇದೆ ಅಂದ್ರೆ ಅಮ್ಮ ಒಂದು 4 ಐಟಮ್ ಹೇಳಿ ತಗೊಂಡ್ ಬಾ ಅಂತ ಅಂಗಡಿಗೆ ಕಳ್ಸಿದ್ರೆ ಅಂಗಡಿ ಹೋಗೋಷ್ಟರಲ್ಲಿ ಒಂದೆರಡು ಐಟಮ್ ಮರ್ತೇ ಬಿಟ್ಟಿರ್ತೀವಿ, ಏನು ಅಂತಾನೆ ನೆನ್ಪರಲ್ಲ. ಇನ್ನು ಸೈಕಲ್ದೋ ಗಾಡಿದೋ ಕೀ ಮನೇಲಿ ಎಲ್ ಮಡಗಿರ್ತೀವಿ ಅಂತಾನೆ ಗೊತ್ತಿರಲ್ಲ ನಮಗೆ. ಇನ್ನು ಕೆಲವೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ಹಾಲಿಂದ ರೂಮಿಗೆ ಬರ್ತೀವಿ, ರೂಮಿಂದ ಅಥವಾ ಹಾಲಿಗೆ ಹೋಗ್ತೀವಿ, ಬಟ್ ಏನಕ್ಕೆ ಹೋದೋ ಏನಕ್ಕೆ ಬಂದೋ ಅಂತಾನೆ ಮರ್ತೋಗಿರ್ತೀವಿ. ಮನೇಲಿ ಫ್ಯಾನ್ ಸ್ವಿಚ್ಚೋ ಲೈಟ್ ಸ್ವಿಚ್ಚೋ ಯಾವಾಗ್ಲೂ ಆಫ್ ಮಾಡೋದೇ ಮರ್ತೋಗ್ಬಿಡ್ತೀವಿ. ಇನ್ನು ನಮ್ಮ ಬೆಸ್ಟ್ ಫ್ರೆಂಡ್ ಬರ್ತ್ಡೇನು ಕೂಡ ನಮಗ್ ನೆನಪಿರಲ್ಲ. ಲಾಸ್ಟ್ ಅಲ್ಲಿ ಒಂದು ಸ್ಟೇಟಸ್ ಹಾಕ್ದಾಗ ನಮಗ ಬೇಜಾರಾಗುತ್ತೆ, ಅಯ್ಯೋ ನನ್ನ ಫ್ರೆಂಡ್ ಬರ್ತ್ಡೇ ಇದ್ದು ಕೂಡ ನನಗೆ ನೆನಪಿರ್ಲಿಲ್ವಲ್ಲ. ಇನ್ನು ಓದೋ ವಿಷಯದಲ್ಲಂತೂ ಕೇಳಲೇಬೇಡಿ, ಒಂದ್ ಕಡೆಯಿಂದ ಓದ್ಕೊಂಡ್ ಬರ್ತಿರ್ಬೇಕಾದ್ರೆ ಇನ್ನೊಂದ್ ಕಡೆಯಿಂದ ಮತ್ಕೊಂಡ್ ಬರ್ತಿರ್ತೀವಿ. ಅಯ್ಯೋ ಯಾರಿಗೆ ಹೇಳದ ನಮ್ಮ ಈ ಕಷ್ಟನ, ಇದೆಲ್ಲ ಸಾಕಾಗ್ಲಿಲ್ಲ ಅಂತ ಎಲ್ಲರ ಹತ್ರ ದಡ್ಡಿ ಅಂತ ಮಾತು ಬೇರೆ ಕೇಳ್ಬೇಕು. ನಮ್ಮ ಕಷ್ಟ ಬೇರೆ ಯಾರಿಗೂ ಬೇಡ. ಸರಿ, ಇದಕ್ಕೆಲ್ಲ ಪರಿಹಾರನೇ ಇಲ್ವಾ? ಹಾಗಾದ್ರೆ ಇದೆ, 100% ಇದೆ. ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನಿಮ್ಮ ಬ್ರೈನು ಒಂದು ಸೂಪರ್ ಕಂಪ್ಯೂಟರ್ ಇದ್ದಂಗೆ, ಬಟ್ ಅದನ್ನ ನಾವು ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಇವತ್ತಿನ ಈ ವಿಡಿಯೋದಲ್ಲಿ ಹೇಳುವ ಪ್ರತಿಯೊಂದು ಪಾಯಿಂಟ್ ತುಂಬಾ ಕೇರ್ಫುಲ್ ಆಗಿ ಕೇಳಿ. ಮತ್ತೆ ಈ ವಿಡಿಯೋನ ಕೊನೆಯಲ್ಲಿ ನಿಮ್ಗೊಂದು ಬೋನಸ್ ಟಿಪ್ ಕೊಡ್ತೀನಿ, ಅದಂತೂ ಮ್ಯಾಜಿಕ್ ಟಿಪ್. ಅದು ಕೂಡ ಓದುವ ವಿದ್ಯಾರ್ಥಿಗಳಿಗೆ ಭಯಂಕರ ಯೂಸ್ಫುಲ್ ಆಗಿರುತ್ತೆ. ಹಾಗಾದ್ರೆ ಬನ್ನಿ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದ. ಮೆಮೊರಿ ಪವರ್ ನ ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು, ಇದರ ಟಿಪ್ಸ್ ಮತ್ತೆ ಟ್ರಿಕ್ಸ್ ಗಳನ್ನ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನು ಇದೇ ರೀತಿ ಅದ್ಭುತವಾದ ವಿಡಿಯೋಸ್ ಗಳು ಬರುತ್ತೆ, ಅದಕ್ಕೆ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಆನ್ ಮಾಡ್ಕೊಳ್ಳಿ. ಆದ್ರೆ ಇವತ್ತಿನ ಮೊದಲನೇ ಪಾಯಿಂಟ್ ಸ್ಟಾರ್ಟ್ ಮಾಡೋದ. ಈಗ ನಮ್ಮ ಮೊದಲನೇ ಪಾಯಿಂಟ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಬ್ರೈನ್ ನ ಒಂದು ಇಂಪಾರ್ಟೆಂಟ್ ಮತ್ತೆ ತುಂಬಾ ಇಂಟ್ರೆಸ್ಟ್ ಆಗಿರೋ ಒಂದು ಫ್ಯಾಕ್ಟ್ ನ ಹೇಳ್ತೀನಿ, ಕೇಳಿ. ನಿಮ್ಗೆ ಇದುವರೆಗೂ ಗೊತ್ತಿರೋದು ಒಂದು ವಿಷಯ, ಇದು 100% ನಿಮ್ಗಂತೂ ಇದುವರೆಗೂ ಕೇಳಿಲ್ಲ ಅಂತ ಅನ್ಕೊಳ್ತೀನಿ. ಏನು ಸರ್ ಆತರ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ನಾವು ರಾತ್ರಿ ಮನಿಕೊಳ್ತೀವಲ್ವಾ, ಆಗ ನಮ್ಮ ಬ್ರೈನ್ ಕ್ಲೀನಿಂಗ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡುತ್ತೆ. ಆಟೋಮೆಟಿಕ್ ಆಗಿ ಅದು ಕ್ಲೀನಿಂಗ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡುತ್ತೆ. ಯಾವ್ದೆಲ್ಲ ವಿಷಯಗಳು ನಮ್ಮ ಮೆದುಳಿಗೆ ಇಂಪಾರ್ಟೆಂಟ್ ಅನ್ಸಲ್ವಾ, ಅದನ್ನ ನಾವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಡಿಲೀಟ್ ಮಾಡ್ತೀವಿ ನೋಡಿ, ಆ ತರ ಡಿಲೀಟ್ ಮಾಡ್ತಾ ಹೋಗುತ್ತೆ. ಇದರಲ್ಲಿ ನಾವು ಓದಿರೋ ಸಬ್ಜೆಕ್ಟ್ಸ್ ಚಾಪ್ಟರ್ ಗಳು ಇರುತ್ತೆ. ಡೀಪಾಗಿ ಕೇಳಿ ಮಾತು, ನಾವು ಓದಿರೋ ಪಾಯಿಂಟ್ಸ್ ಬ್ರೈನ್ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಡಿಲೀಟ್ ಮಾಡ್ಬಿಡುತ್ತೆ ನೋಡಿ. ಸಿಂಪಲ್ ಆಗಿ ಹೇಳೋದಂದ್ರೆ ನಮ್ಮ ಬ್ರೈನ್ ನಲ್ಲಿ ಒಟ್ಟು 3 ಟೈಪ್ ಮೆಮೊರಿ ಇರುತ್ತೆ. ಒಂದು ಸೆನ್ಸರಿ ಮೆಮೊರಿ, ಒಂದು ಶಾರ್ಟ್ ಟರ್ಮ್ ಮೆಮೊರಿ, ಒಂದು ಲಾಂಗ್ ಟರ್ಮ್ ಮೆಮೊರಿ. ಸೆನ್ಸರಿ ಮೆಮೊರಿ ಅಂದ್ರೆ ಏನು ಸರ್ ಅಂತ ಕೇಳ್ತೀರಾ? ಸೆನ್ಸರಿ ಮೆಮೊರಿ ಸಿಂಪಲ್. ಈಗ ನಾವು ರಸ್ತೆಯಲ್ಲಿ ಓಡಾಡ್ತಿದ್ದೀವಿ ಅಂತ ಅನ್ಕೊಳ್ಳಿ, ಯಾವ್ದೊಂದು ಕಾರ್ ನೋಡಿದ್ರೆ ಆ ಕಾರ್ ನ ನಂಬರ್ ನೋಡಿದ್ವಿ, ಸಡನ್ ಆಗಿ 8429 ಅಂತ ನೆನ್ಪು ಮಾಡ್ಕೊಂಡ್ವಿ. ಒಂದು 10-20 ಸೆಕೆಂಡ್ ಆದ್ಮೇಲೆ ಮರ್ತೋಗ್ತೀವಿ ನಾವು. ಸೊ ಇದನ್ನ ಏನಂತೀವಿ ಅಂದ್ರೆ ಸೆನ್ಸರಿ ಮೆಮೊರಿ ಅಂತ ಹೇಳ್ತೀವಿ. ಇದೇ ರೀತಿ ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ ಅಂತಿದೆ. ಅದು ಏನು ಅನ್ನೋದನ್ನ ಕಮೆಂಟ್ ನಲ್ಲಿ ಪಿನ್ ಮಡಗಿದ್ದೀನಿ, ಅದನ್ನ ಒಂದ್ಸಲಿ ಓದ್ಕೊಳ್ಳಿ. ಸೊ ಅದಕ್ಕೆ ನಿಮಗೆ ಓದಿದ್ದು ನೆನಪಿರಲ್ಲ, ನಾವು ಅದನ್ನ ಮೆಮೊರಿ ಪವರ್ ಕಡಿಮೆ ಅಂತ ಅನ್ಕೊಳ್ತೀವಿ. ಬಟ್ ಇದು ಬ್ರೈನ್ ಮಾಡ್ತಿರೋ ತಪ್ಪಲ್ವಾ? ನಮಗ್ ಗೊತ್ತಿಲ್ಲ ಡಿಲೀಟ್ ಮಾಡ್ಬಿಟ್ರೆ ನನ್ ತಪ್ಪ? ಅದು ಖಂಡಿತವಾಗ್ಲೂ ನಿಮ್ದೇ ತಪ್ಪು. ಏನಕ್ಕಂದ್ರೆ ಇಲ್ಲೂ ಕೂಡ ನಾವು ಒಂದು ಮಿಸ್ಟೇಕ್ ಮಾಡ್ತಿದೀವಿ. ಏನಂದ್ರೆ ನಾವು ಯಾವ ವಿಷಯವನ್ನು ಸ್ಟೋರ್ ಮಾಡ್ಕೊಂಡು ಮಡಿಕೊಳ್ಬೇಕು, ನಾವು ಬ್ರೈನ್ ಗೆ ಕರೆಕ್ಟ್ ಆದ ಇನ್ಸ್ಟ್ರಕ್ಷನ್ ನ ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವು ನೋಟ್ಸ್ ನ ಓದ್ತಿದ್ದೀರಾ ಅಥವಾ ಏನಾರ ನೆನ್ಪಿಟ್ಕೊಳ್ಬೇಕು ಅಂದ್ರೆ ನೀವು ಅದು ಓದೋಕ್ಕಿಂತ ಮುಂಚೆನೆ ಗೈಡ್ ಮಾಡ್ಬೇಕು. ಗೈಡ್ ಅಂದ್ರೆ ಯಾವ ರೀತಿ? ನಾನು ಒಂದ್ಸಲಿ ಹೇಳ್ಬೇಕು, ಇದು ಇಂಪಾರ್ಟೆಂಟ್, ಇಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನ ನಾನು ನೆನ್ಪಿಟ್ಕೊಳ್ಬೇಕು ಅಂತ ನೀವು ಓದಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ಇದನ್ನ ಮಾತ್ನಲ್ಲಿ ಒಂದ್ಸಲಿ ಓದಕ್ಕಿಂತ ಮುಂಚೆ ಟ್ರೈ ಮಾಡಿ. 100% ಹೇಳ್ತೀನಿ, ನಿಮಗೆ ಅದು ಡಿಲೀಟ್ ಆಗಲ್ಲ, ನೆನಪಿರುತ್ತೆ. ನಾವು ಓದ್ತಾ ರೀಲ್ಸ್ ನೋಡ್ತೀವಿ, ಸೀರಿಯಲ್ ನೋಡ್ತೀವಿ, ಗೇಮ್ ಆಡ್ತೀವಿ, ಹೋಗಿ ಒಂದು ಆಟನ ಆಡ್ಕೊಂಡು ಬರ್ತೀವಿ, ಮತ್ತೆ ಓದ್ತೀವಿ. ಸೊ ಇದೇನಾದ್ರು ಮಿಕ್ಸಪ್ ಆಗುತ್ತೆ. ಯಾವಾಗ ಮಿಕ್ಸಪ್ ಆಗುತ್ತೆ, ಸೊ ಬ್ರೈನ್ ಕೆಲವೊಂದು ವಿಷಯಗಳನ್ನ ಆಟೋಮೆಟಿಕ್ ಆಗಿ ಡಿಲೀಟ್ ಮಾಡುತ್ತೆ, ಅದರಲ್ಲಿ ನೀವು ಓದಿರೋದು ಕೂಡ ಹೋಗುತ್ತೆ. ಸೊ ಇದೇ ಕಾರಣಕ್ಕೆ ಹಲವಾರು ವಿದ್ಯಾರ್ಥಿಗಳಿಗೆ ಮೆಮೊರಿ ಪ್ರಾಬ್ಲಮ್ ಇರಲ್ಲ. ಸೊ ಅವ್ರೇನ್ ಅನ್ಕೊಳ್ತಾರೆ, ನಮಗೆ ಮೆಮೊರಿ ಪವರ್ ಕಡಿಮೆ ಇದೆ ಅಂತ. ಯಾವಾಗ್ಲೂ ಓದಕ್ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಬ್ರೈನಿಗೆ ಒಂದು ಗೈಡ್ ಮಾಡ್ಬೇಕು ನೀವು, ಇದು ನಾನು ಓದಕ್ ಹೋಗ್ತಾ ಇದೀನಿ, ಇದು ಇಂಪಾರ್ಟೆಂಟ್, ಇದು ನನ್ನ ಮೆಮೊರಿಲಿ ಇರಬೇಕು ಅಂತ. ಈ ತರ ಮಾಡಿ ಓದಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಹಾಗಾದ್ರೆ ನಮ್ಮ ಫಸ್ಟ್ ಪಾಯಿಂಟ್ ನ ತಿಳ್ಕೊಳ್ಳೋದಾ ಇವತ್ತು? ಏನಂದ್ರೆ ಅದು ಲೆಸ್ ಕನ್ಸಂಪ್ಷನ್. ನೋಡಿ, ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ನಾವು ಸಾಮಾನ್ಯವಾಗಿ ಎಲ್ಲರೂ 3 ಹೊತ್ತು ಊಟ ಮಾಡ್ತೀವಿ, ಹೌದಾ? ಇದು ನಾರ್ಮಲ್. ಯಾರು 6 ಹೊತ್ತು ಊಟ ಮಾಡಿದ್ರೆ ಆ ಹೊಟ್ಟೆಗಿರುತ್ತಾ? ಇಲ್ಲ. ನಿಜವಾಗ್ಲೂ ಹೊಟ್ಟೆ ಎಲ್ಲಾ ಫಂಕ್ಷನ್ಸ್ ಕರೆಕ್ಟ್ ಆಗಿ ಮಾಡುತ್ತಾ? ಮಾಡಲ್ಲ. ಆ ವ್ಯಕ್ತಿ ಬಂದ್ಬಿಟ್ಟು, ಯಾರು 6 ಹೊತ್ತು ಊಟ ಮಾಡ್ತಾನೆ, ಅವ್ನು ಬಂದ್ಬಿಟ್ಟು, ಅಯ್ಯೋ ನಾನು ಏನ್ ಮಾಡೋದು, ನನ್ನ ಹೊಟ್ಟೆನೇ ಸರಿ ಇಲ್ಲ, ನಾನು ಎಷ್ಟು ಊಟ ಮಾಡಿದ್ರು ಅದು ಜೀರ್ಣನೇ ಆಗಲ್ಲ, ನನ್ನ ಹೊಟ್ಟೆನೇ ಸರಿ ಇಲ್ಲ, ಇದಕ್ಕೆ ಏನಾದ್ರು ಸೊಲ್ಯೂಷನ್ ಕೊಡಿ ಅಂದ್ರೆ ನೀವು ಕೊಡಕ್ಕಾಗುತ್ತಾ? ನೀವು ಆ ವ್ಯಕ್ತಿಗೆ ಒಂದೇ ಮಾತು ಹೇಳೋದು, ಮೊದಲು ನೀನು ಊಟ ಮಾಡೋದನ್ನ ಕಡಿಮೆ ಮಾಡು, ಆಟೋಮೆಟಿಕ್ ಆಗಿ ಎಲ್ಲ ಸರಿಯಾಗುತ್ತೆ ಅಂತ. ಅದೇ ಸಜೆಷನ್ ನಾನು ನಿಮಗೆ ಕೊಡೋದು. ಏನು ಲೆಸ್ ಕನ್ಸಪ್ಷನ್ ಅಂದ್ರೆ, ನಾವು ಓದೋದು ಜಾಸ್ತಿ ಕಡಿಮೆ ಮಾಡಿ ಅಂತ ಹೇಳ್ತಾ ಇಲ್ಲ ಇಲ್ಲಿ. ನಾನಿಲ್ಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಬ್ರೈನ್ಗೆ ನಾವು ಸಖತ್ ಹಿಂಸೆ ಕೊಡ್ತಿದೀವಿ. ಯಾವ ರೀತಿ ಅಂದ್ರೆ, ರೀಲ್ಸ್ ನೋಡಿ ಗಂಟೆ ರೀಲ್ಸ್ ನೋಡೋದು, ನೆಗೆಟಿವ್ ಥಿಂಕ್ ಮಾಡೋದು, ಅಯ್ಯೋ ನಾನು ಓದ್ಲಿಲ್ಲ ಅನ್ನೋದು ಸ್ಟ್ರೆಸ್, ಮನೇಲಿ ಏನಾರ ಪ್ರಾಬ್ಲಮ್ಸ್ ಇದ್ರೆ ಅದ್ರ ಸ್ಟ್ರೆಸ್, ಎಲ್ಲ ಯಾವ ರೀತಿ ಅಂದ್ರೆ ಅದೇ 6 ಹೊತ್ತು ಊಟ ಮಾಡ್ದಂಗೆ ಆಗುತ್ತೆ. ನಮ್ಮ ಬ್ರೈನ್ ಫುಲ್ ಸ್ಟ್ರೆಸ್ ಅಲ್ಲಿ ಇರುತ್ತೆ ಯಾವಾಗ್ಲೂ. ನಾವು ಯಾವ ರೀತಿ ಹೊಟ್ಟೆಗೆ ಓವರ್ಲೋಡ್ ಮಾಡಿದಾಗ ಅದು ಸರಿಯಾಗಿ ಕೆಲಸ ಮಾಡಲ್ವೋ,
ಅದೇ ರೀತಿ ಕೂಡ ಬ್ರೈನು ನಾವು ಓವರ್ ಥಿಂಕಿಂಗು, ನೆಗೆಟಿವ್ ಥಿಂಕಿಂಗ್, ಓವರ್ ಥಾಟ್ ಏನಾರ ಮಾಡಿ ರೀಲ್ಸ್ ನೋಡಿ ಅದ್ ನೋಡಿ ಬ್ರೈನ್ ನ ಕಸ ಮಾಡಿರ್ತೀವಲ್ವಾ, ಅದಕ್ಕೆ ಅದು ಪ್ರಾಪರ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನೀವು ಓದ್ತಾ ಇರೋದನ್ನ ಕೂಡ ಅದು ನೀಟಾಗಿ ನೆನ್ಬಿಟ್ಕೊಳ್ತಾ ಇಲ್ಲ. ಇದು ಒಂದು ಪ್ರಾಬ್ಲಮ್. ಸೊ ನೀವು ಫಸ್ಟ್ ಏನ್ ಫೋಕಸ್ ಮಾಡಬೇಕು, ಆದಷ್ಟು ನಿಮ್ಮ ಬ್ರೈನ್ಗೆ ಕಡಿಮೆ ಕೊಡಿ. ಏನು ರೀಲ್ಸ್ ಆಗ್ಲಿ, ಈ ಸ್ಟ್ರೆಸ್ ಆಗ್ಲಿ, ನೆಗೆಟಿವ್ ಥಿಂಕ್ ಆಗ್ಲಿ, ಇದು ಕಡಿಮೆ ಕೊಡಿ. ಓದೋದನ್ನ ಜಾಸ್ತಿ ಮಾಡಿ. ಏನಕ್ಕಂದ್ರೆ ನೀವು ಎಷ್ಟು ನಿಮ್ಮ ಮೈಂಡಿಗೆ, ನಿಮ್ಮ ಬ್ರೈನಿಗೆ ನೀವು ಪ್ರೆಷರ್ ಕಡಿಮೆ ಕೊಡ್ತೀರಾ, ಅದು ಅಷ್ಟು ಉತ್ತಮವಾಗಿ ಕೆಲಸ ಮಾಡುತ್ತೆ. ಜಸ್ಟ್ ನಾಳೆ ಒಂದು ದಿನಕ್ಕೋಸ್ಕರ ಆತರ ಮಾಡಿ. ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ರೀಲ್ಸ್ ನೋಡ್ಬೇಡಿ ಅಂತೆಲ್ಲ, ನೋಡಿ ಅರ್ಧ ಗಂಟೆ ಬೆಳಿಗ್ಗೆ, ಅರ್ಧ ಗಂಟೆ ರಾತ್ರಿ, ಈ ರೀತಿ ಒನ್ ಅವರ್ ಅಷ್ಟೇ ಒಂದು ದಿನಕ್ಕೆ. ಇದೇ ರೀತಿ ಪ್ರತಿಯೊಂದು ನೆಗೆಟಿವ್ ಥಿಂಕಿಂಗ್ ಬರ್ತಿದ್ಯಾ, ಸಡನ್ ಆಗಿ ಪಾಸಿಟಿವ್ ಆಗಿ ಏನಾರು ಯೋಚನೆ ಮಾಡಿ. ನಿಮ್ಮ ಪಾಸಿಟಿವ್ನೆಸ್ ನ ನೆನ್ಪು ಮಾಡ್ಕೊಳ್ಳಿ. ಈ ತರ ಅವಾಯ್ಡ್ ಮಾಡಿ ಒಂದು ದಿನ ಟ್ರೈ ಮಾಡಿ. ಆವತ್ತಿನ ದಿನ ಓದಿ, ನಿಮಗೆ ಗೊತ್ತಾಗುತ್ತೋ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನಿಮಗೆ ಅವಾಗ ಅರ್ಥ ಆಗುತ್ತೋ, ಓಹೋ ಏನಪ್ಪ ಇದು ಈ ರೀತಿನೂ ಇದೆಯಾ ಅಂತ. ಇದೆಲ್ಲ ತುಂಬಾ ರಿಸರ್ಚ್ ಮಾಡಿ ಸೈಂಟಿಸ್ಟ್ ಗಳು ಹೇಳಿರುವಂತ ಮೆಥಡ್ಗಳು. ಸೊ ನಾವು ಇದನ್ನ ಲೈಟ್ ಆಗಿ ತಗೊಳ್ಬೇಡಿ, ತುಂಬಾ ಸೀರಿಯಸ್ ಆಗಿ ತಗೊಂಡು ನೀವು ಯೂಸ್ ಮಾಡಿ. ನನಗೆ ತಿಳಿಸಿ. 100% ನನಗೂ ವರ್ಕ್ ಆಗುತ್ತೆ, ನಿಮಗೂ 100% ವರ್ಕ್ ಆಗೇ ಆಗುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಬಂದು ಕಮೆಂಟ್ ನಲ್ಲಿ ತಿಳಿಸಿ. ಓಕೆ, ಇವಾಗ ನಮ್ಮ ಎರಡನೇ ಪಾಯಿಂಟ್ ಆಗುತ್ತೆ, ನಿಮಗೂ 100% ವರ್ಕ್ ಆಗೇ ಆಗುತ್ತೆ. ತಿಳಿಸಿ 100% ಟೈಮ್ ಟ್ರೈ ಮಾಡಿ ನೋಡಿ. ಇವಾಗ ನಮ್ಮ ಎರಡನೇ ಪಾಯಿಂಟು ಬ್ಲಡ್ ಸರ್ಕ್ಯುಲೇಷನ್. ಇದೊಂದು ಎಕ್ಸಸೈಸು. ಇವಾಗ ನಿಮ್ಗೊಂದು ಫೋಟೋದಲ್ಲಿ ತೋರಿಸಿದೀನಿ ನೋಡಿ. ಈ ರೀತಿ ನೀವು ಒಂದು 5 ನಿಮಿಷ, ಒಂದು ದಿನಕ್ಕೆ 5 ನಿಮಿಷ 5ರಿಂದ 8 ಬಾರಿ ಮಾಡಿ. ಅದ್ರಲ್ಲಿ ಬೆಳಿಗ್ಗೆ ಒಂದ್ಸಲಿನೋ, ಮಧ್ಯಾಹ್ನ, ರಾತ್ರಿ, ನಿಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಒಂದು 5 ನಿಮಿಷ ಈ ರೀತಿ ಮಾಡಿ. ಇದರಿಂದ ಏನ್ ಬೆನಿಫಿಟ್ ಸರ್ ಅಂದ್ರೆ, ನಮ್ಮ ಹಾರ್ಟ್ ಯಾವಾಗ್ಲೂ ನಾವು ಕುತ್ಕೊಂಡಾಗ, ನಿಂತ್ಕೊಂಡಾಗ ಬ್ಲಡ್ ನ ಪಂಪ್ ಮಾಡುತ್ತಲ್ವಾ, ನಮ್ಮ ಮೆದುಳು ತಲುಪುತ್ತೆ, ಬಟ್ ಜಾಸ್ತಿ ತಲುಪಲ್ಲ. ಆಶೀರ್ವಾದ ಪಡೆಯಕ್ಕೆ ಮಾಡ್ತೀವಿ ನೋಡಿ, ಸೇಮ್ ಅದೇ ರೀತಿ ಇದು. ನೀವೊಂದು 5 ನಿಮಿಷ ಡೈಲಿ ಈ ಎಕ್ಸಸೈಸ್ ನ ಫಾಲೋ ಮಾಡಿ. ಆವಾಗ ಹಾರ್ಟ್ ನಮ್ಮ ತಲೆಗಿಂತ ಮೇಲ್ ಬರುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಫಾಸ್ಟ್ ಆಗುತ್ತೆ, ತುಂಬಾ ಉತ್ತಮವಾಗುತ್ತೆ. ಸೊ ಇದು ಕೂಡ ನೀವು ಡೈಲಿ ಮಾಡೋದ್ರಿಂದ ಒಂದು 30 ಇಲ್ಲ 40 ದಿನಗಳಲ್ಲಿ ನೀವು ಒಂದು ಒಳ್ಳೆ ರೆಸ್ಪಾನ್ಸ್, ಒಂದು ಶಾರ್ಪ್ ಆದ ಮೆಮೊರಿನ ನೀವು ಫೀಲ್ ಮಾಡ್ತೀರಾ. 100%. ಇವತ್ತು ವಿಡಿಯೋ ನೋಡ್ತಿದ್ರಲ್ವಾ, ಕ್ಯಾಲೆಂಡರ್ ಅಲ್ಲೋ ಎಲ್ಲರೂ ಬರ್ದಿಟ್ಕೊಳ್ಳಿ. ನೆಕ್ಸ್ಟ್ 30 to 40 ಡೇಸ್ ಅಲ್ಲಿ ಏನ್ ನಿಮಗೆ ಫೀಲ್ ಆಗುತ್ತೆ ಅನ್ನೋದು ನೀವೇ ನನಗೆ ಹೇಳ್ಬೇಕು. ಓಕೆ, ನಾನು 100% ಫೀಲ್ ಮಾಡ್ತೀರಾ. ಯಾಕಂದ್ರೆ ನಾನು ಸ್ವಂತ ಮಾಡ್ತಿದ್ದೀನಿ, ಇವತ್ತು ಮಾಡ್ತಿದ್ದೀನಿ. ಇದು ಪರ್ಸನಲ್ ಆಗಿ ಹೇಳ್ತಿರೋದು, ನಿಮಗೆ ತುಂಬಾ ಯೂಸ್ಫುಲ್ ಆದ ಮೆಥಡ್. ಪ್ರತಿದಿನ ಇದೊಂದು 5 ನಿಮಿಷನಾದ್ರು ಒಂದು 5ರಿಂದ 8 ಬಾರಿ ಮಾಡಿ ನೋಡಿ. 100% ನಿಮಗೆ ಉತ್ತಮವಾದ ರಿಸಲ್ಟ್ ಸಿಗುತ್ತೆ. ನಿಮ್ಮ ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ, ಮತ್ತೆ ನೀವು ತುಂಬಾ ಸ್ಮಾರ್ಟ್ ಆಗ್ತೀರಾ. ಅಂದ್ರೆ ಮೆಮೊರಿ ಪವರ್ ತುಂಬಾ ಶಾರ್ಪ್ ಆಗುತ್ತೆ. ನೋಡಿ, ಒಂದ್ಸಲಿ ಟ್ರೈ ಮಾಡಿ. ನೆಕ್ಸ್ಟ್ ನೋಡೋದಾ, ನಿಮ್ಗೆ ಏನಾದ್ರು ವರ್ಕೌಟ್ ಆಯ್ತು ಅಂದ್ರೆ ಇನ್ನೂ ಇದೆ, ನಾನು ಅದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವತ್ತಾರ ಹೇಳ್ಕೊಡ್ತೀನಿ. ಓಕೆ, ಇವಾಗ ನಮ್ಮ ಮೂರನೇ ಪಾಯಿಂಟ್ ಏನಂದ್ರೆ, ರೆಸ್ಟ್ ಯುವರ್ ಬ್ರೈನ್ ಕಂಪ್ಲೀಟ್ಲಿ. ನೋಡಿ, ನಾವು ಯಾವಾಗ್ಲೂ ಓದೋಕ್ಕಿಂತ ಮುಂಚೆ ಅಥವಾ ಎಕ್ಸಾಮ್ ಆರ್ ಟೆಸ್ಟ್ ಗಿಂತ ಮುಂಚೆ ನಾವೇನ್ ಮಾಡ್ಬೇಕು, ನಮ್ಮ ಬ್ರೈನ್ ಕಂಪ್ಲೀಟ್ ರೆಸ್ಟ್ ಕೊಡ್ಬೇಕು. ಯಾವ ರೀತಿ ಅಂದ್ರೆ ನಿದ್ದೆನೆ ನಮ್ಮ ಬ್ರೈನ್ ರೆಸ್ಟ್. ನೀವು ಯಾವಾಗ ನಿದ್ದೆ ಮಾಡ್ತೀರಾ, ಸೊ ನಿಮ್ಮ ಮೊದಲೇ ನಾನು ಪಾಯಿಂಟ್ ಅಲ್ಲಿ ಹೇಳಿದ್ನಲ್ಲ, ನಮ್ಮ ಬ್ರೈನ್ ಆಟೋಮೆಟಿಕ್ ಆಗಿ ಕ್ಲೀನಿಂಗ್ ಪ್ರೋಸೆಸ್ ಹೋಗುತ್ತೆ ಅಂತ. ಸೊ ನೀವು ಓದೋಕ್ಕಿಂತ ಮುಂಚೆ ನೀವೇನಾದ್ರು ನಿದ್ದೆ ಮಾಡ್ತೀರಾ ಅಂದ್ರೆ ಏನಾಗುತ್ತೆ, ಜಂಕ್ ಫೈಲ್ ಗಳಿರುತ್ತೆ ನೋಡಿ ನಿಮ್ಮ ಬ್ರೈನ್ ಅಲ್ಲಿ, ಅದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ನೀವು ಫ್ರೆಶ್ ಆಗಿ ಎದ್ದೊಳ್ತೀರಾ, ನಿಮಗೆ ಓದಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ, ಮತ್ತೆ ಚೆನ್ನಾಗಿ ನೆನ್ಪು ಕೂಡ ಇಟ್ಕೊಳ್ತೀರಾ. ಇದು ಏನಕ್ಕೆ ಆಗುತ್ತೆ ಅಂದ್ರೆ, ನೀವು ನಿಮ್ಮ ಬ್ರೈನ್ ರೆಸ್ಟ್ ಕೊಟ್ಟಾಗ. ನೀವು ಕೊಡ್ಲಿಲ್ಲ, ಸ್ಕೂಲೋ ಕಾಲೇಜೋ ಕಾಂಪಿಟೇಟಿವ್ ಸೆಂಟರ್ ಇಂದ ಬಂದ್ರಿ, ಹಾಗೆ ಸ್ಟ್ರೆಸ್ ಇರುತ್ತೆ, ಮತ್ತೆ ಬುಕ್ ತಗೊಂಡು ಓದ್ತಾ ಇರ್ತೀರಾ. ನಿಮಗೊಂದು ನೆಮ್ಮದಿ ಇರುತ್ತೆ, ಹೌದು ನಾನು ಓದ್ತಿದ್ದೀನಿ ಅಂತ. ಬಟ್ ಅದು ನಿಮ್ಮ ಮೆದುಳಲ್ಲಿ ಹೋಗಿ ಸೇರ್ತಾ ಇರಲ್ಲ, ನೆನಪಿರಲ್ಲ, ಮತ್ತೆ ಮರ್ತೋಗ್ತೀರಾ, ಮತ್ತೆ ಅದೇ ಟೆನ್ಷನ್. ಸೊ ಅದಕ್ಕಿಂತ ಬೆಸ್ಟ್ ಏನ್ ಗೊತ್ತಾ, ಸ್ಕೂಲೋ ಕಾಲೇಜೋ ಏನೋ ಮುಗಿಸ್ಕೊಂಡು ಬರ್ತಿರಲ್ಲ, ಒಂದು ಅರ್ಧ ಗಂಟೆನೋ 1 ಅವರ್ ಮನಿಕೊಳ್ಳಿ, ಪರವಾಗಿಲ್ಲ, ಏನು ಟೈಮ್ ವೇಸ್ಟ್ ಆಗಲ್ಲ. ಒಂದು ಅರ್ಧ ಗಂಟೆನೋ 1 ಅವರ್ ಅಲಾರಾಮ್ ಮಾಡಿಕೊಂಡು ಮನಿಕೊಳ್ಳಿ, ಮತ್ತೆ ಎದ್ದು ಓದಿನಿ. ಅವಾಗ ಡಿಫ್ರೆನ್ಸ್ ನೋಡಿ, ನೀವು 100% ತುಂಬಾ ನನ್ನನ್ನು ನೆನ್ಕೊಳ್ತೀರಾ. 100% ನೋಡಿ, ನೀವು ಒಂದು ನಿದ್ದೆ ಆದ್ಮೇಲೆ ಓದಿ, ಅದು ಎಷ್ಟು ಚೆನ್ನಾಗಿ ನೆನಪಿರುತ್ತೆ ಅಂದ್ರೆ ಯಾರಿಗೂ ಹೇಳಕ್ಕಾಗಲ್ಲ. ಇಲ್ಲ ಸರ್, ನನ್ನ ಕೈಲಿ ಅಷ್ಟೊತ್ತಿಗೆ ಮನಿಕೊಳ್ಳಕ್ಕಾಗಲ್ಲ, ನಾನು ಶೆಡ್ಯೂಲ್ ಬಿಸಿ ಇದೆ ಅಂದ್ರೆ ನೀವೇನ್ ಮಾಡಿ ಗೊತ್ತಾ, ಬೆಳಿಗ್ಗೆ ಎದ್ದೋಳ್ ತಕ್ಷಣ 2 ಅವರ್ ಗೋಲ್ಡನ್ ಅವರ್ ಅಂತ ಕರೀತಾರೆ ಇದನ್ನ. ಆ ಟೈಮಲ್ಲಿ ಓದಿ, ಇಲ್ಲ ಅಲ್ಲೋ ಓದಿ, ಇಲ್ಲ ಅಂದ್ರೆ ಎಲ್ಲ ಸ್ಕೂಲ್ ಕಾಲೇಜು ಕಾಂಪಿಟೇಟಿವ್ ಸೆಂಟರ್ ಮುಗಿಸ್ಕೊಂಡು ಬಂದಾದ್ಮೇಲೆ ಓದಕ್ ಟ್ರೈ ಮಾಡಿ. 100% ಹೇಳ್ತೀನಿ, ನೀವು ಮರೆಯಲ್ಲ. ಮತ್ತೆ ನೀವು ಈ ತರ ಮಾಡ್ತಿರಲ್ವಾ, ಇದರಿಂದ ನಿಮ್ಮ ಮೆಮೊರಿ ಪವರ್ ಕೂಡ ಹೆಚ್ಚಾಗುತ್ತೆ. ಯಾಕಂದ್ರೆ ಸ್ಟ್ರೆಸ್ ಇಲ್ಲ, ರೆಸ್ಟ್ ಕೊಟ್ಟಿದ್ದೀರಾ, ಆಮೇಲೆ ನೀವು ಅದಕ್ಕೆ ಇನ್ಪುಟ್ಸ್ ಗಳನ್ನ ಕೊಡ್ತಿದ್ದೀರಾ. ಸೊ ಬ್ರೈನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಟೋಮೆಟಿಕ್ ಆಗಿ ನಿಮ್ಮ ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವಾಗ ಇಷ್ಟು ಹೇಳಿದ್ನಲ್ಲ, ಇದನ್ನೆಲ್ಲ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ. 100% ಹೇಳ್ತೀನಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ, ಇದು ನನ್ ಗ್ಯಾರಂಟಿ. ಓಕೆ, ನಿಮಗೊಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಪ್ರಾಮಿಸ್ ಮಾಡಿದ್ದೆ, ಒಂದು ಬೋನಸ್ ಪಾಯಿಂಟ್ ಕೊಡ್ತೀನಿ ಅಂತ. ಬೋನಸ್ ಪಾಯಿಂಟ್ ಏನಂದ್ರೆ, ಒಂದು ಗೇಮ್. ಈ ಗೇಮ್ ನ ನೀವು ಪ್ರತಿದಿನ ಒಂದು 5 ನಿಮಿಷ 10 ನಿಮಿಷ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಮಾಡಿ. ಏನಪ್ಪ ಈ ಗೇಮ್ ಅಂದ್ರೆ, ಸಿಂಪಲ್. ನಾವು ಇವಾಗ ಏನ್ ಹೇಳ್ತೀನಿ ಅದಕ್ಕೆ ಆಪೋಸಿಟ್ ಆಗಿ ಮಾಡಬೇಕು. ನಾನು ಇವಾಗ ಮೇಲ್ಗಡೆ ನೋಡಿ ಅಂದ್ರೆ ನೀವು ಕೆಳಗಡೆ ನೋಡ್ಬೇಕು, ನಾನು ಲೆಫ್ಟ್ ನೋಡಿ ಅಂದ್ರೆ ನೀವು ರೈಟ್ ನೋಡ್ಬೇಕು. ಈ ತರ ನಾನು ಓಡಿ ಅಂದ್ರೆ ನೀವು ಕುತ್ಕೊಳ್ಳಿ ಅಂದ್ರೆ ಓಡಬೇಕು. ಓಕೆನಾ? ಈ ತರ ನೀವು ಪ್ರತಿದಿನ ಒಂದು 2ರಿಂದ 5 ನಿಮಿಷ ಸಾಕು ಮಾಡಿ. ಆಟೋಮೆಟಿಕ್ ಆಗಿ ನಿಮ್ಮ ಅನಾಲಿಟಿಕಲ್ ಪವರ್, ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ನಾನು ಇವತ್ತು ಎಷ್ಟು ಹೇಳ್ತಿದ್ದೀನಿ, ಇದೆಲ್ಲ ಸೈಂಟಿಫಿಕಲಿ ಪ್ರೂವನ್ ಮೆಥಡ್ಸ್ ಗಳನ್ನ ಹೇಳ್ತಾ ಇರೋದು. ಸೊ ಆರಾಮಾಗಿ ಕಣ್ಣು ಮುಚ್ಕೊಂಡು ಫಾಲೋ ಮಾಡಿ. ಒಂದು 5 ನಿಮಿಷ ಮಾಡಕ್ಕೇನ್ ಕಷ್ಟ, ಓದ್ತಾ ಬೋರ್ ಆಯ್ತಾ, ಇದನ್ನ ಮಾಡಿ. ಇವಾಗ ನಾನು ಹೇಳ್ತೀನಿ, ಇವಾಗ ನಾನು ರೆಡಿ, 1 2 3 ಸ್ಟಾರ್ಟ್. ಅಪ್. ಎಷ್ಟು ಜನ ಕರೆಕ್ಟಾಗಿ ಮಾಡಿದ್ರಿ ಕಮೆಂಟ್ನಲ್ಲಿ ತಿಳಿಸಿ. ಓಕೆ, ಇವಾಗ ನೆಕ್ಸ್ಟು ಲೆಫ್ಟ್
ಎಷ್ಟು ಜನ ಕರೆಕ್ಟಾಗಿ ರೈಟ್ ಸೈಡ್ ತಿರುಗಿದ್ರಿ? ಓಕೆ, ಲಾಸ್ಟು ಡೌನ್. ಓಕೆ, ಗುಡ್. ನಾನು ಭಾವಿಸ್ತೀನಿ ಎಲ್ಲರೂ ಕರೆಕ್ಟಾಗಿ ಮಾಡಿದ್ರಿ ಅಂತ. ಯಾರು ಕರೆಕ್ಟಾಗಿ ಮಾಡಿದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ಬರ್ತಿಳಿಸಿ. 100% ಖುಷಿ ಆಗುತ್ತೆ. ಮತ್ತೆ ನೀವು ಇನ್ನೂ ಎಕ್ಸ್ಟ್ರಾ ನೀವು ಮಾಡ್ಬೋದು. ಯಾವ ರೀತಿ ಅಂದರೆ ಸ್ಟ್ಯಾಂಡು, ಸಿಟ್ಟು, ರನ್, ಸ್ಟಾಪು ಇದನ್ನ ಆಪೋಸಿಟ್ ಮಾಡ್ಕೊಂಡು ನೀವೇ ಹೊಸ್ತಾಗಿ ಕಂಡು ಹಿಡ್ಕೊಂಡು ಒಂದು 2 ನಿಮಿಷನೋ 5 ನಿಮಿಷನೋ ನಿಮ್ಮ ಜೊತೆ ಯಾರು ಇರ್ತಾರೋ, ಅಮ್ಮ ಇರ್ತಾರೋ ಇಲ್ಲ ಅಣ್ಣ ಇರ್ತಾರೋ, ತಂಗಿ ಇರ್ತಾರೋ, ಯಾರ ಜೊತೆ ಏನಾದ್ರು ನೀವು ಈ ಥರ ಡೈಲಿ ಮಾಡಿ 100% ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂತೂ ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು.